Hi students, chapter name is electrostatic, potential and capacitance. This chapter is carrying 8 marks for annual exam. Okay, the topics to be covered: electrostatic potential, equipotential surface and electrostatic potential energy and relation between electric field and potential, and last one is capacitor. So electrostatic potential. So what do you mean by electrostatic? In first chapter we already studied what is charge, what is electric field, what do you mean by electric field? It is the region in which the charged particle and it experience a electrostatic force. So today we will study the new term in electricity and most popular term, that is potential. In physics, basically the quantity what we studied, that is potential, not potential difference. Okay, the potential difference between 2 points. The one point is considered as a zero, then we term it as a potential. But actual total quantity is potential difference. So what do you mean by potential difference? So first thing is potential difference between 2 points. So these 2 points may be in free space or in a metal or in a material. ಸೊ ಆವಾಗ ಏನಿರ್ತದೆ ಆ ಎರಡು ಪಾಯಿಂಟ್ ಮಧ್ಯೆ ಏನಿರ್ತದೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇರ್ತದೆ. ಬಟ್ ಮೇನ್ ಒಂದು ಕಂಪಲ್ಸರಿ ಕಂಡೀಷನ್ ಇದೆ. ವಾಟ್ ಈಸ್ ಕಂಪಲ್ಸರಿ ಕಂಡೀಷನ್? ದಿಸ್ 2 ಪಾಯಿಂಟ್ಸ್ ಶುಡ್ ಎಕ್ಸಿಸ್ಟ್ ಇನ್ ಎ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಆಲ್ರೆಡಿ ನಮ್ಗೆ ಗೊತ್ತಿದೆ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನಂತ ಫಸ್ಟ್ ಚಾಪ್ಟರ್ ಸ್ಟಡಿ ಮಾಡಿದೆ. ಸೊ ಇಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್. So electrostatic very good application is the raining season ಅಲ್ಲಿ ನೋಡ್ತೇವೆ, lightning of flash. It is good example for electrostatic. So what do you mean by potential? General ಆಗಿ potential ಅಂತ ನಾವು ಏನಂತ ಕರೀತೇವೆ ಅಂದ್ರೆ general definition for potential, the showing capacity to develop something in the future, ಅದು ನಾವು potential ಅಂತ ಕರೀತೇವೆ. ಬಟ್ ಫಿಸಿಕ್ಸ್ ಅಲ್ಲಿ potential ಅಂದ್ರೆ ability of a system to perform the work, ಅದು potential. So what do you mean by electrostatic potential ಅಂತ what is electric potential ಅಂತ ನಾವು ನೋಡ್ತೀವಿ. So that electrostatic potential energy and gravitational potential ಎರಡು ಏನಿರ್ತದೆ something related ಇರ್ತದೆ. So electrostatic force ನಾವಲ್ಲಿ ಕಲಿತೇವೆ ಫಸ್ಟ್ ಚಾಪ್ಟರ್ ಅಲ್ಲಿ ಏನು ಕೂಲಂಬ್ಸ್ ಲಾ. ಆ ಕೂಲಂಬ್ಸ್ ಲಾ ಅಥವಾ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಎನ್ನುವಂಥದ್ದು ಕೂಡ ಅದು ಸ್ವಲ್ಪ ರಿಲೇಟೆಡ್ ಆಗಿರುತ್ತೆ ಯಾವುದಕ್ಕೆ? ಗ್ರಾವಿಟೇಷನಲ್ ಫೋರ್ಸ್. ಫಾರ್ ಎಕ್ಸಾಂಪಲ್ ಇವಾಗ ಇದೊಂದು ಟೇಬಲ್ ಅಂತೇಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಟೇಬಲ್, ಈ ಟೇಬಲ್ ಮೇಲ್ಗಡೆ ಇವಾಗ ಈ ಚಾಕ್ ಪೀಸ್ ಅನ್ನ ಬಾಲ್ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ಆಯ್ತು. ಇವಾಗ ಏನಾಗ್ತದೆ ಅಂದ್ರೆ ಈ ಬಾಲ್ ಮೂವ್ ಆಗಿ ಎಂಡ್ ಪಾಯಿಂಟ್ ಬಂದಾಗ ಆಟೋಮೆಟಿಕಲಿ ಫಾಲ್ ಡೌನ್ ಇಂಟು ಅರ್ತ್ ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ಸೊ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಇರ್ತದೆ. ಫಾರ್ ಎಕ್ಸಾಂಪಲ್ ಅದೇ ಇದರಷ್ಟು ಪೊಸಿಷನ್ ಅಲ್ಲಿ ಇದ್ರಲ್ಲಿ ಏನಿರ್ತದೆ? ಪೊಟೆನ್ಷಿಯಲ್ ಎನರ್ಜಿ ಇರ್ತದೆ. ವಿ ನೋ ಪೊಟೆನ್ಷಿಯಲ್ ಎನರ್ಜಿ ಇಕ್ವೇಶನ್ ವಾಟ್ ಈಸ್ mgh. ಅಲ್ಲಿ mg ಬಂತು ಫೋರ್ಸ್ ಇಂಟು h, ಆ ಬಾಲ್ ಹೈಟ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ. ಬಟ್ ಅದು ಎಂಡ್ ಪಾಯಿಂಟಿಗೆ ಬಂದಾಗ ಮೂವ್ ಆಗಿ ಎಂಡ್ ಪಾಯಿಂಟಿಗೆ ಬಂದಾಗ ಆಟೋಮೆಟಿಕಲಿ ಫಾಲ್ ಆಗ್ತದೆ ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ಹಾಗಾದ್ರೆ ಇಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ನಾವು ಹೇಗೆ ಅದನ್ನು ಡಿಫೈನ್ ಮಾಡ್ಬೋದಂತ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇವಾಗ ಇದು ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟ್. ಸೊ ಇವಾಗ ವಾಟ್ ಈಸ್ ದ ಪ್ರಾಪರ್ಟೀಸ್ ಆಫ್ ಚಾರ್ಜ್ ನಾವಲ್ಲಿ ಕಲ್ತೇವೆ ಫಸ್ಟ್ ಚಾಪ್ಟರ್ ಅಲ್ಲಿ. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಚಾರ್ಜ್? The like charges are repulse each other and unlike charges are attract each other ಅಂತೇಳಿ ನಾವು ಕಲಿತೀವಿ. ಸೊ ಇವಾಗ ಇದು ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟ್, ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದೆ. ಇವಾಗ ಇಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಇದೆ. ಈ ಯೂನಿಟ್ ಪಾಸಿಟಿವ್ ಚಾರ್ಜ್ ಈ ಮೆಟಲ್ ಪ್ಲೇಟ್ ಎರಡು ಅಟ್ರಾಕ್ಟ್ ಆಗ್ತದ? ಅಟ್ರಾಕ್ಟ್ ಆಗುದಿಲ್ಲ, ಬಿಕಾಸ್ ಇಟ್ ಈಸ್ ಲೈಕ್ ಚಾರ್ಜಸ್. ಅದಕ್ಕೋಸ್ಕರ ಇದೆರಡು ಏನಾಗುದಿಲ್ಲ, ಅಟ್ರಾಕ್ಟ್ ಆಗುದಿಲ್ಲ. ಬಟ್ ಈ ಚಾರ್ಜಸ್ ಅನ್ನ ನಾನು ಸಮಥಿಂಗ್ ಯಾವುದಾದ್ರೂ ಪಾಯಿಂಟ್ ತಗೊಂಡು ಬರ್ಬೇಕು ಇವಾಗ. ಸೊ ಇಲ್ಲಿಂದ ಇನ್ಫಿನಿಟಿಯಿಂದ ಈ ಪಾಯಿಂಟ್ ಚಾರ್ಜಸ್ ಅನ್ನ ಈ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಯಾವುದಾದ್ರೂ ಒಂದು ಪಾಯಿಂಟ್ಗೆ ಈ ಚಾರ್ಜಸ್ ಅನ್ನು ತಗೊಂಡು ಬರಬೇಕು. ಎಲ್ಲಿಂದ? ಇನ್ಫಿನಿಟಿಯಿಂದ. ಸೊ ಆ ಇನ್ಫಿನಿಟಿ ಪಾಯಿಂಟ್ ಇಂದ ಈ ಪಾಸಿಟಿವ್ ಚಾರ್ಜಸ್ ಅಥವಾ ಪಾಸಿಟಿವ್ ಚಾರ್ಜಸ್ ಅನ್ನ ಇದಕ್ಕೆ ನಿಯರ್ ಆಗಿ ಯಾವುದಾದ್ರೂ ಪಾಯಿಂಟ್ಗೆ ತಗೊಂಡು ಬರಬೇಕಾದ್ರೆ ನಾವೇನು ಅಪ್ಲೈ ಮಾಡಬೇಕು? ಸಮಥಿಂಗ್ ಎಕ್ಸ್ಟರ್ನಲ್ ಫೋರ್ಸ್. ಯಾವುದಾದ್ರು ಎಕ್ಸ್ಟರ್ನಲ್ ಫೋರ್ಸ್ ಅನ್ನ ಅಪ್ಲೈ ಮಾಡಿದವಾಗಲಷ್ಟೇ ಈ ಯೂನಿಟ್ ಪಾಸಿಟಿವ್ ಚಾರ್ಜಸ್ ಅನ್ನು ನಾವೇನು ಮಾಡ್ಬೋದು? ನಿಯರ್ ಆಗಿ ಮೆಟಲ್ ಪ್ಲೇಟಿಗೆ ತಗೊಂಡು ಬರ್ಬೋದು. ಬಟ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಇಟ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್, ಎಲೆಕ್ಟ್ರಿಕ್ ಫೋರ್ಸ್.
ಬಟ್ ಈ ಚಾರ್ಜಸ್ ಅಂದ್ರೆ ಯೂನಿಟ್ ಪಾಸಿಟಿವ್ ಚಾರ್ಜಸ್ ಅನ್ನ ಇನ್ಫಿನಿಟಿಯಿಂದ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ತಗೊಂಡು ಬರಬೇಕಾದ್ರೆ ನಾವೇನು ಅಪ್ಲೈ ಮಾಡಬೇಕು, ಫೋರ್ಸ್ ಅನ್ನ ಅಪ್ಲೈ ಮಾಡುವಾಗಷ್ಟೇ ಈ ಯೂನಿಟ್ ಪಾಸಿಟಿವ್ ಚಾರ್ಜ್ ಮೆಟಲ್ ಪ್ಲೇಟ್ ನಿಯರಿಗೆ ಮೂವ್ ಆಗ್ತದೆ. ಬಟ್ ಫೋರ್ಸ್ ಅನ್ನು ಅಪ್ಲೈ ಮಾಡದೆ ಈ ಪಾಸಿಟಿವ್ ಚಾರ್ಜ್ ಮೂವ್ ಆಗುದಿಲ್ಲ. ವೈ? ಬಿಕಾಸ್ ದಿಸ್ ಈಸ್ ಪಾಸಿಟಿವ್ ಚಾರ್ಜ್ ಅಂಡ್ ಇಟ್ ಈಸ್ ಪಾಸಿಟಿವ್ಲಿ ಚಾರ್ಜ್ ಮೆಟಲ್ ಪ್ಲೇಟ್, ಬೋತ್ ಆರ್ ಲೈಕ್ ಚಾರ್ಜಸ್. ಅವಾಗ ಏನಾಗ್ತದೆ, ಅಟ್ರಾಕ್ಟ್ ಆಗುದಿಲ್ಲ, ಅದು ರಿಪಲ್ಸ್ ಆಗ್ತದೆ. ಅದು ಅಟ್ರಾಕ್ಟ್ ಆಗಬೇಕಾದ್ರೆ ಇದನ್ನು ನಾವು ಬ್ರಿಂಗಿಂಗ್ ಬ್ರಾಟ್ ಮಾಡಿ ನಿಯರ್ ಪಾಸಿಟಿವ್ಲಿ ಚಾರ್ಜ್. ಅದೇ ವಾಟ್ ಯು ಮೀನ್ ಬೈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಡೆಫಿನೇಷನ್. ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್? Electric potential at a point in an electric field. Electric field line ಇದೆ, imaginary line, electric field lines ನಾವು ಕಲ್ತೀವಿ. Electric field is the work done is bringing unit positive charge. ಇದು unit positive charge bringing unit positive charge from infinity ಇಂದ ಯಾವುದು infinity ಇಂದ to that particular point. ಈ particular point ಗೆ ಈ ಯೂನಿಟ್ ಪಾಸಿಟಿವ್ ಚಾರ್ಜಸ್ ಅನ್ನ ನಾವು ಇಲ್ಲಿ ತಗೊಂಡು ಬರ್ಬೇಕೀಗ ಇನ್ಫಿನಿಟಿ ಟು ದ್ಯಾಟ್ ಪಾಯಿಂಟ್. ಇಲ್ಲಿ ದ್ಯಾಟ್ ಪಾಯಿಂಟ್ ಅಂದ್ರೆ ಯಾವ ಪಾಯಿಂಟ್? ಪಾಯಿಂಟ್ ಎ ಗೆ ನಾವು ಇಲ್ಲಿ ತಗೊಂಡು ಬಂದಿದ್ದು ದ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂದ್ರೆ ಇದು ಪ್ಲಸ್ ಕ್ಯೂ ಅಂತ ಇಲ್ಲಿ ಮೆನ್ಷನ್ ಮಾಡಿದ, ಅದು ಯೂನಿಟ್ ಪಾಸಿಟಿವ್ ಚಾರ್ಜ್. ದ್ಯಾಟ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಯಾವುದು? ಇನ್ಫಿನಿಟಿ ಟು ದ್ಯಾಟ್ ಪಾಯಿಂಟ್ ಎಗೇನೆಸ್ಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಎಗೇನೆಸ್ಟ್ ಆಗಿ ನಾವೇನ್ ಮಾಡ್ತೇವೆ, ಅದನ್ನ ನಿಯರ್ ಆಗಿ ತಗೊಂಡು ಬರ್ತೀವಿ. So electric potential, we use the general symbol is V. V equal to work done per charge. So work done symbol is W and charge is Q. So next is what is electrostatic potential is over. Electric potential. Next potential difference. Potential difference. This diagram it is electric field or electric field lines. Okay. So ಇಲ್ಲಿ ಎರಡು ಪಾಯಿಂಟ್ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇದರಲ್ಲಿ ಎರಡು ಪಾಯಿಂಟ್ A and B ಅನ್ನೋ ಎರಡು ಪಾಯಿಂಟ್ ಇದೆ. ಇವಾಗ ಇಮ್ಯಾಜಿನ್ it is small unit positive charge or 1 coulomb of charge. ಈ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಥವಾ ಈ 1 ಕೂಲಮ್ ಆಫ್ ಚಾರ್ಜ್ ಅನ್ನ ನಾನು ಇವಾಗ ಪಾಯಿಂಟ್ ಎ ಅಲ್ಲಿ ಇಡ್ತೇನೆ. ಆ 1 ಕೂಲಮ್ ಆಫ್ ಚಾರ್ಜ್ ಆರ್ 1 ಯೂನಿಟ್ ಪಾಸಿಟಿವ್ ಚಾರ್ಜ್ ಇವಾಗ ಎ ಇಂದ ಬಿ ಕಡೆ ಮೂವ್ ಆಗಬೇಕು. ಸೊ ಅದು ಮೂವ್ ಆಗಬೇಕಾದ್ರೆ ವಿ ಕ್ಯಾನ್ ಅಪ್ಲೈ ದಿ ಎಕ್ಸ್ಟರ್ನಲ್ ಫೋರ್ಸ್. ಅದನ್ನ ಇಲ್ಲಿ ಎಫ್ ಅಂತ ಮೆನ್ಷನ್ ಮಾಡಿದೆ, ಎಕ್ಸ್ಟರ್ನಲ್ ಫೋರ್ಸ್. ಆ ಎಕ್ಸ್ಟರ್ನಲ್ ಫೋರ್ಸ್ ಅನ್ನ ಅಪ್ಲೈ ಮಾಡುವಾಗ ಈ 1 ಕೂಲಮ್ ಆಫ್ ಚಾರ್ಜ್ ಡಿಸ್ಪ್ಲೇಸ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆರ್ ಮೂವ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವೇರ್ ಟು ವೇರ್? ಎ ಟು ಬಿ. ದ ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ಎ ಇಟ್ಟಿದ್ದೇನೆ, ಆ ಯೂನಿಟ್ ಪಾಸಿಟಿವ್ ಚಾರ್ಜ್ ಆರ್ 1 ಕೂಲಮ್ ಆಫ್ ಚಾರ್ಜ್ ಇವಾಗ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬೇಕು ಎ ಇಂದ ಬಿ. ಅದು ಮೂವ್ಮೆಂಟ್ ಆರ್ ಡಿಸ್ಪ್ಲೇಸ್ಮೆಂಟ್ ಆಗ್ಬೇಕಾದ್ರೆ ಸೊ ವಿ ಕ್ಯಾನ್ ಅಪ್ಲೈ ದಿ ಫೋರ್ಸ್. ಹಾಗಾದ್ರೆ ಇಲ್ಲಿ ಏನಾಯ್ತು ಇವಾಗ? ಸೊ ವರ್ಕ್ ಈಸ್ ಡನ್. ಸೊ ಫಾರ್ ಎಕ್ಸಾಂಪಲ್ 100% ಆಫ್ ವರ್ಕ್ ನನ್ನ ಹ್ಯಾಂಡಲ್ ಇದೆ. ಸೊ ಆ 1 ಕೂಲಮ್ ಆಫ್ ಚಾರ್ಜ್ ಅನ್ನ ಎ ಇಂದ ಬಿ ಗೆ ತಗೊಂಡು ಬರುವಾಗ ರಿಮೈನಿಂಗ್ ನನ್ನ ಹ್ಯಾಂಡಲ್ ಓನ್ಲಿ 80% ಆಫ್ ಚಾರ್ಜ್ ಇಸ್ ಲೆಫ್ಟ್. ಸೊ ಮೀನ್ಸ್ 20% ಆಫ್ ಚಾರ್ಜ್, 20% ಆಫ್ ಎನರ್ಜಿ, ಆ 20% ಆಫ್ ಎನರ್ಜಿಯನ್ನ ಯೂಸ್ ಮಾಡ್ಕೊಂಡು ನಾನು ಇವಾಗ 1 ಕೂಲಮ್ ಆಫ್ ಚಾರ್ಜ್ ಎ ಇಂದ ಬಿ ಗೆ ಮೂವ್ಮೆಂಟ್ ಮಾಡಿ ದಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ವರ್ಕ್. ಆ ವರ್ಕ್ ಅನ್ನು ನಾವೇನ್ ಮಾಡ್ತೇವೆ ಇವಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಗೆ ಕನೆಕ್ಟ್ ಮಾಡ್ತೇವೆ. ಓಕೆ, ಸೊ ವರ್ಕ್ ಈಸ್ ಡನ್ ಆನ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಇಸ್ ಮೂವಿಂಗ್ ಇಟ್ ಫ್ರಮ್ ಎ ಟು ಬಿ. Charge is moving it from A to B. So let VA and VB are the potentials. Andre ಇಲ್ಲಿ VA it is potential at point A and VB it is potential at point B respectively in an electric field E. ಇಲ್ಲಿ electric field, ಇದು electric field. Okay, definition. ನಾವಿಲ್ಲಿ ಯಾವ ಪಾಯಿಂಟ್ ಇಂದ ಪಾಯಿಂಟ್ A ಇಂದ ಪಾಯಿಂಟ್ B ಗೆ ಚಾರ್ಜಸ್ ಅಥವಾ 1 ಕೂಲಮ್ ಚಾರ್ಜ್ ಅಥವಾ 1 ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ಮೂವ್ಮೆಂಟ್ ಮಾಡಿದ್ದೇವೆ. ಬಟ್ ಡೆಫಿನೇಷನ್ ಬರೆಯುವಾಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಮೀನ್ಸ್ A and B are 2 points in an electric field. In an electric field is the work done in moving it. ಅಂದ್ರೆ ವರ್ಕ್ ಡನ್ ಅಂದ್ರೆ ಏನಿ? ನಾವಿಲ್ಲಿ ಫೋರ್ಸ್ ಅನ್ನ ಅಪ್ಲೈ ಮಾಡಿರ್ತೀವಿ, ಆ ಫೋರ್ಸ್ ಅವಾಗ ಏನಾಯ್ತು? ವರ್ಕ್ ಈಸ್ ಡನ್. ಸೊ therefore is the work done in moving a unit positive charge means what? 1 coulomb of charge from one point to another point. One point means what? Point A to point B. ಅದನ್ನ ನಾವಿಲ್ಲಿ one point to another point ಅಂತ ಹೇಳಿ ರೆಪ್ರೆಸೆಂಟ್ ಮಾಡೋದು. Therefore
potential difference is equal to VB, means potential at point B, minus VA, means potential at point A. Suppose I don't have a unit charge. Suppose I have a charge for carrying a charge Q. The work is done is W. Therefore, W by Q means work done per charge is equal to potential difference at point B and point A. So, therefore, work done per unit charge dV means a diagram is small distance or small potential difference. Small distance and now the whole big. That is represented as dV, means small potential difference. This small potential difference ತಗೊಂಡಾಗ ಅಲ್ಲಿ ಏನಾಗ್ತದೆ work is also done, small work done. Therefore, it is represented as dW. So, small potential difference is equal to small work done per charge. So, ಈ ಚಾರ್ಜ್ ಅಲ್ಲಿ ಇವಾಗ 1 ಕೂಲಮ್ ಅಂತ ತಗೊಳ್ತೇನೆ. Charge is 1 ಕೂಲಮ್. So, now an electric field is there. What do you mean by electric field? It is the region in a charged particle and it experiences a electrostatic force. And equation is F is equal to Q into E. Here F means what? Electrostatic force. Q means what? Charge. E means what? Electric field. When force is equal to electric field, our charge is 1 coulomb and togondavaga F is equal to E. Similarly, when potential difference is equal to work done, potential difference is equal to work done per charge. That charge is 1 coulomb. Therefore, at the time dV is equal to dW. Means what? Potential difference is equal to work done, or small potential difference is equal to small work done when the charge is 1 coulomb. So, both electric potential and potential difference both are scalar quantity. What do you mean by scalar? It is only magnitude, no direction. Another one is vector quantity. Okay, here electric potential and potential difference are scalar quantities. Next, electric potential at infinity is taken as a 0. Next, units and dimensional formula for potential difference. So first one is units. So we know the formula potential difference, work done per charge is equal to potential difference. So potential difference is equal to work done per charge. We know the formula SI unit of work done. SI unit of work done is joule. ಆಮೇಲೆ ಫಸ್ಟ್ ಚಾಪ್ಟರ್ ನಾವು ಕಲಿತೇವೆ ಚಾರ್ಜ್ ಯೂನಿಟ್ ಡೈಮೆನ್ಷನ್ ಫಾರ್ಮುಲಾ ಇಸ್ ಕೂಲಮ್. therefore joule per coulomb is equal to volt. therefore potential difference is equal to volt. therefore SI unit of potential difference is volt. therefore volt is equal to joule per coulomb. if charge carried is 1 coulomb, ಇವಾಗ ಈ ಚಾರ್ಜ್ ಈ ಕೂಲಮ್ ಇದೆ, ಇದು ನಾವು 1 ಕೂಲಮ್ ಅಂತ ತಗೊಳ್ಬೇಕು. ಚಾರ್ಜ್ is 1 ಕೂಲಮ್. ಆವಾಗ 1 volt is equal to 1 joule. when 1 volt is equal to 1 joule, the charge is 1 coulomb. so V is equal to W by Q, means potential difference is equal to work done per charge. therefore cross multiplication work done is equal to potential difference into Q. it is very important fundamental formula. W is equal to V into Q. so other units, 1 state volt is equal to 300 volt and 1 above volt is equal to 10 volt. These two units are CGS units. So we already in first chapter kalite 1 electron volt is equal to another one is 1.6 into 10 to the power of minus 19 joule. Next, dimension formula for potential difference. so potential difference is equal to work done per charge. so work done is equal to force into displacement. so we know force is equal to mass into acceleration. so we know acceleration is equal to velocity by time. so we know the dimension formula for mass dimension formula is m. dimension formula for velocity is lt minus 1 because displacement by time divided by time ಇದೆ. so therefore m next l t ಮೇಲ್ಗಡೆ ಹೋಗ್ತದೆ minus 2 m l t minus 2, that is dimension formula for force. next, dimension formula for displacement is l. so l into l is l square. next, t minus, next I is equal to q by t. here q means what? Charge. so I is equal to q by t means I is current is equal to charge divided by time. the charge cross multiplication q is equal to I into t.
The I means current. Current dimension is A. T dimension is T. Therefore, Q is equal to A into T. A into T. Next, so M L square T minus 2 into L is force into displacement, means work done. Work done. Next, divided by charge. The charge dimension is A into T. So next T melod T minus 3. Next M L into L is next L into L is L square. Next T minus 3. T melod T minus 3. Next A inverse. It is dimension formula for potential difference. M L square T minus 3 into A minus 1.